ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಜೆಟ್ ಅಧಿವೇಶನದಲ್ಲಿ ಬಹುಕಾಲದ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿವರೆಗೆ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವನಿ ಎತ್ತಬೇಕು. ಎಲ್ಲಿ ಮೀಸಲಾತಿ ಇದೆಯೋ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕು. ಶಿಕ್ಷಣದಲ್ಲಿ ಕೆಜಿಯಿಂದ ಪಿಎಚ್ಡಿ ವರೆಗೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಒಳ ಮೀಸಲಾತಿ ಸೌಲಭ್ಯ ನೀಡಬೇಕು. ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂಬ ಬೇಡಿಕೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ನನ್ನ ಹೆಸರು ಗೋಪಾಲರಾವ್ ಕಟ್ಟಿಮನಿ, ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ. ಬಂಧುಗಳೇ, ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥ ಶಬ್ದ ಘೋಷಣೆ ಮಾಡಿದೆ. ಕಳೆದ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದ ಅಷ್ಟೇ ಇದೆ. ಅದರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಭಾಳ ಸಂತೋಷ ಪಟ್ಟಿರ್ತಕ್ಕಂಥ ದಿನ ಅಂದು. ಆದರೆ ಕಾಲಕ್ರಮೇಣ ಆ ಒಳ ಮೀಸಲಾತಿ ಜಾರಿ ಅಂತಕ್ಕಂಥ ಶಬ್ದಕ್ಕೆ ಅರ್ಥಹೀನ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಈ ರಾಜ್ಯದ ರಾಜ್ಯಪಾಲರು ತಾವು ಕಳಿಸಿರ್ತಕ್ಕಂಥ ಬಿಲ್ಲನ್ನು ಪುನಃ ವಾಪಸ್ ಕಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆಗೇಡಿತನ ಅಂತಕ್ಕಂಥದ್ದು ಮರಿಬಾರ್ದು ಇವತ್ತು. ಹಾಗಾಗಿ ಇವತ್ತು ಅನೇಕ ಇಲಾಖೆಗಳಲ್ಲಿ ಏನು ನೇಮಕಾತಿಗಳಿವೆ ಅದು ಸಂಪೂರ್ಣವಾಗಿ ಈ ಮಾದಿಗ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಕೈ ತಪ್ಪು ಹೋಗ್ತಕ್ಕಂಥ ಸಂದರ್ಭ ಉಂಟಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರು ಏನು ಹೋರಾಟ ಮಾಡಿದೆವು 30 ವರ್ಷ, ನಾವು ಯಾವತ್ತೂ ಸುಮ್ಮನೆ ಕೊಡ್ತಕ್ಕಂಥ ಜನ ಅಲ್ಲ. ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ಈ ರಾಜ್ಯದ ಗೃಹ ಸಚಿವರೇ ತಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಏಕಾಏಕಿ ನೇಮಕಾತಿ ಆದೇಶಗಳು ಹೊರಡಿಸ್ತಾ ಇವೆ, ಅಲ್ಲಿ ಮೀಸಲಾತಿ ಬಿಂದು ಅಂತಕ್ಕಂಥದ್ದು ಅಳವಡಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಬೇಡಿಕೆ ಇದೆ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ದಯವಿಟ್ಟು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಏನು 6% ಕೊಡ್ತೀನಿ ಅಂತ ಹೇಳಿದ್ರಿ, ಆ 6% ಮುಖಾಂತರವಾಗಿ ಬಿಂದು ಅಂತಕ್ಕಂಥದ್ದನ್ನು ಕೊಟ್ಟರೆಲ್ಲ ಅದರ ಸಂಪೂರ್ಣವಾಗಿ ಜಾರಿ ಮಾಡಿರಿ. ಜಾರಿ ಮಾಡ್ಲಿಕ್ಕೆ ಇಲ್ಲ ಆಗಲಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಬಹುಶಃ ಮಾದಿಗರಿಂದ ಏನಪ್ಪ ಅಂದ್ರೆ ಪ್ರತಿಭಟನೆ ಎದುರಿಸಬೇಕಾಗ್ತದೆ. ಕೆಲವೊಂದು ಸಂದರ್ಭ ಉಂಟಾಗ್ಬೋದು, ನೀವು ಅಧಿಕಾರ ಕೂಡ ಇಂದು ಸಂಪೂರ್ಣ ಒಳ ಮೀಸಲಾತಿಯ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಯ ಒಂದು ಕಚೇರಿಯ ಮುಂದೆ ಸರ್ದಾರ್ ಭಾಯ್ ವಲ್ಲಭ್ ಪಟೇಲ್ ವೃತ್ತದಿಂದ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆಯೊಂದಿಗೆ ಮನವಿ ಪತ್ರ ಕೊಡಲಾಗಿದೆ. ಒಳ ಮೀಸಲಾತಿಯ ಸಂಪೂರ್ಣ ಒಳ ಮೀಸಲಾತಿ ಅಂದರೆ ನಮ್ಗೆ ಕೇವಲ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಾತ್ರ ನಮಗೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದೆ. ಅದು ಸಂಪೂರ್ಣ ಒಳ ಮೀಸಲಾತಿ ಆಗಲ್ಲ. ನಮಗೆ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಈಗೇನು ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಅಂತ ಮಾಡಿದೆ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಒಳ ಮೀಸಲಾತಿಯ ಅನುಪಾತ ಏನು ಸರ್ಕಾರ ಆದೇಶ ಮಾಡಿದೆ, ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಯೂನಿವರ್ಸಿಟಿ ಶಿಕ್ಷಣದ ಹೇಳ್ರಿ, ಪ್ರತಿಯೊಂದು ಇಲಾಖೆ ಹಿಡ್ಕೊಂಡು ಕೂಡ ನಮ್ಮ ಈ ಒಂದು ಒಳ ಮೀಸಲಾತಿ ಅನುಪಾತ ಏನಿದೆ ಪ್ರವರ್ಗ ಆ ಒಂದು ಒಳ ಮೀಸಲಾತಿ ಅಂಗವಾಗಿ ಮಾಡ್ಕೊಂಡು ಹೋದರೆ ನಮ್ಮ ಜನಗಳಿಗೆ 30 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟದ ಒಂದು ಅರ್ಥವನ್ನು ಸಿಗುತ್ತದೆ. ಇನ್ನು 30 ವರ್ಷದಿಂದ ಒಂದು ಹೋರಾಟ ಮಾಡ್ತಕ್ಕಂಥ ಬಂದಿರತಕ್ಕಂಥ ದಲಿತ ಪರ ಸಂಘಟನೆಗಳು ಇರ್ಬೋದು, ಮಾದಿಗ ಸಂಘಟನೆಗಳು ಇರ್ಬೋದು. ಈ ಒಂದು ಹೋರಾಟಕ್ಕೆ ಬಹಳ ದೊಡ್ಡ ಪ್ರಮಾಣದ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುಮಾರು 25 ವರ್ಷದಿಂದ ಎಲ್ಲ ಸಂಘಟನೆ ಪರ ದಲಿತ ಪರ ಸಂಘಟನೆಗಳ ಮಾದಿಗ ಪರ ಸಂಘಟನೆಗಳು
ಹೋರಾಟ ಮಾಡ್ಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ತಂದಂಥ ಬೆಲೆ ಆಗಿದೆ. ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತ್ತು. ಈ ಸಮಾಜ ಶೋಷಿತ ಸಮಾಜ, ಅನ್ಯಾಯಕ್ಕೊಳಗಂಥ ಸಮಾಜ, ತುಳಿತಕ್ಕೊಳಗಂಥ ಸಮಾಜ. ಈ ಸಮಾಜ ಬಹುಸಂಖ್ಯಾತರಿದ್ದರೂ ಈ ಸಮಾಜ ತುಳಿತಕ್ಕೊಳಗಿದ್ದರಿಂದ ಈ ಸಮಾಜಕ್ಕೊಂದು ನ್ಯಾಯ ಕೊಡಬೇಕು ಉದ್ದೇಶದಿಂದ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಏನಂತ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡುವಂಥ ಸಂಪೂರ್ಣ ಒಂದು ಶಕ್ತಿಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತದೆ. ಕೊಟ್ಟರೂ ಕೂಡ 1 ವರ್ಷದ ನಂತರ 1.5 ವರ್ಷ ಆದ್ರೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಒಂದು ಒಳ ಮೀಸಲಾತಿಯ ತುಟಿಬಿಟ್ಟಿ ಬಿಚ್ಚದೆ ಹಂಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ರು. ಈ ರಾಜ್ಯ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಪ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.